ಸಂಗತಿಗಳಾಗ ಸಾರ್ವಜನಿಕ ಫೆಬ್ರವರಿ 12 ಅಖಿಲ ಭಾರತ ಮುಷ್ಕರ ಮಾಡ್ತಾ ಇದ್ವಿ. ಈ ಮುಷ್ಕರದ ಅಂಗವಾಗಿ ನಾವು ಹೊಸಕೋಟೆನಲ್ಲಿ ಸ್ವಯಂ ಪ್ರೇರಿತ ಬಂಧನ ಆಚರಿಸೋದ್ರ ಮುಖಾಂತರ ಈ ಒಂದು ಅಖಿಲ ಭಾರತ ಮುಷ್ಕರದಲ್ಲಿ ನಾವು ಭಾಗಿಯಾಗ್ತಾ ಇದ್ದೀವಿ. ಇದರಲ್ಲಿ ಕೆಲವೊಂದಷ್ಟು ಅಂಶಗಳು ಮುಖ್ಯವಾಗಿ ಕಾರ್ಮಿಕರ ಪರವಾಗಿದ್ದಂಥ 29 ಕೇಂದ್ರೀಯ ಕಾರ್ಮಿಕ ಕಾನೂನುಗಳನ್ನ ಬದಲಾಯಿಸಿ ಇವತ್ತು 4 ಸಂಹಿತೆಗಳನ್ನಾಗಿ ಜಾರಿ ಮಾಡಿದ್ದಾರೆ. ಈ ಸಂಹಿತೆಗಳು ಕಾರ್ಮಿಕರಿಗೆ ಒಂದು ಮರಣ ಶಾಸನ ಬರೆದಿದ್ದಾರೆ ಅಂತಲೇ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಇದರಲ್ಲಿ ಕೆಲವೊಂದು ಅಂಶಗಳು ಮುಖ್ಯವಾಗಿ ಹೇಳೋದಾದರೆ, ಈ ಹಿಂದೆ ಕಾರ್ಖಾನೆಗಳಲ್ಲಿ ಗುತ್ತಿಗೆ ಕಾರ್ಮಿಕರನ್ನ ಕೆಲಸಕ್ಕೆ ತಗೊಳ್ಳೋಕ್ಕೆ ಅವಕಾಶ ಇರಲಿಲ್ಲ. ಸೊ ಗುತ್ತಿಗೆ ಪದ್ಧತಿ ನಿರ್ಮೂಲನೆ ಮಾಡಬೇಕು ಅಂತಲೇ ಇದ್ದಂಥ ಕಾನೂನನ್ನ ಈ ಒಂದು ಸಂಹಿತೆನಲ್ಲಿ ಕಾರ್ಖಾನೆಗಳಲ್ಲಿ ಫಿಕ್ಸೆಡ್ ಟರ್ಮ್ ಎಂಪ್ಲಾಯೀಸ್ನ ತಗೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರಿಂದಾಗಿ ಕಾರ್ಖಾನೆಯಲ್ಲಿ ರೆಗ್ಯುಲರ್ ಎಂಪ್ಲಾಯ್ಮೆಂಟ್ ಅನ್ನೋದು ಇನ್ನು ಮುಂದೆ ಕನಸಿನ ಮಾತಾಗುತ್ತೆ. ಕೇವಲ ಗುತ್ತಿಗೆ ಕಾರ್ಮಿಕರನ್ನ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಯಾವ ಬೇಕೋ ಅವ್ರನ್ನ ಕೆಲಸದಿಂದ ಮನೆಗೆ ಕಳಿಸೋಂಥ ಒಂದು ಕೆಲಸ ಇನ್ನು ಮುಂದೆ ನಡೆಯುತ್ತೆ. ಇದರಿಂದ ಒಂದು ಕೆಲಸದ ಭದ್ರತೆ ಇಲ್ಲದೆ ಆಗೋದ್ರಿಂದ ಕಾರ್ಖಾನೆಗಳಲ್ಲಿ ಒಂದು ಜೀತದಾಳಗಳ ಥರ ಕಾರ್ಮಿಕರನ್ನ ದುಡಿಸ್ಕೊಳ್ಳೋಕ್ಕೆ ಅವಕಾಶ ಆಗ್ತಿದೆ. ಇದಲ್ಲದೆ 2015ರಲ್ಲಿ 7ನೇ ವೇತನ ಆಯೋಗ ಹೇಳುತ್ತೆ ಕನಿಷ್ಠ ವೇತನ 18,000 ಕೊಡಬೇಕು ಅಂತ. ಆದರೆ ಈ ನಮ್ಮ ಕೇಂದ್ರ ಸರ್ಕಾರ ಈ ಕಾರ್ಮಿಕ ಸಂಹಿತೆನಲ್ಲಿ ಹೇಳ್ತಾ ಇದ್ದಾರೆ, ನೆಲಮಟ್ಟದ ವೇತನ ನಾವು ಜಾರಿ ತಂದಿದ್ದೀವಿ, ಅದು 178 ರೂಪಾಯಿ ಒಂದು ದಿವಸಕ್ಕೆ ಅಂತ. ಇದು ಕಾರ್ಮಿಕರಿಗೆ ಮಾಡ್ತಿರೋ ಅವಮಾನನೇ ಹೊರತು ಇದು ಕಾರ್ಮಿಕರ ಶ್ರಮಕ್ಕೆ ಕೊಡ್ತಾರಂಥ ಗೌರವ ಆಗಿರೋದಿಲ್ಲ. ಅದು 2019ರಲ್ಲಿ 178 ರೂಪಾಯಿ ನಿಗದಿ ಮಾಡಿದಂಥ ಕೇಂದ್ರ ಸರ್ಕಾರ ಇದುವರೆಗೂ ಆ ಕಡೆ ತಿರುಗಿ ಕೂಡ ನೋಡಲಿಲ್ಲ. ಈಗ 8ನೇ ವೇತನ ಆಯೋಗ ರಚನೆ ಆಗೋಂಥ ಸಂದರ್ಭ ಈ ನಮ್ಮ ಒಂದು CIT ಸಂಘಟನೆ ವತಿಯಿಂದ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ, ಕನಿಷ್ಠ ವೇತನ 36,000 ಕೊಡಲೇಬೇಕು ಅನ್ನೋಂಥದ್ದು. ಎರಡನೇದಾಗಿ, ಈ ಹಿಂದೆ ಕಾರ್ಮಿಕ ಕಾನೂನುಗಳಲ್ಲಿ 100 ಜನಕ್ಕಿಂತ ಒಳಗಡೆ ಇರೋಂಥ ಕಾರ್ಖಾನೆಗಳನ್ನ ಸರ್ಕಾರದ ಪೂರ್ವಾನುಮತಿ ಇಲ್ಲದೇನೆ ಬಾಗಲಾಕೋದಕ್ಕೆ ಅವಕಾಶ ಇತ್ತು. ಆದರೆ ಈ ಒಂದು ಕಾರ್ಮಿಕ ಸಂಹಿತೆಗಳಲ್ಲಿ 300 ಜನಕ್ಕಿಂತ ಒಳಗಡೆ ಇರೋಂಥ ಕಾರ್ಖಾನೆಗಳನ್ನು ಸಹ ಯಾವುದೇ ಪೂರ್ವಾನುಮತಿ ಇಲ್ಲದೆ ಬಂದ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತಪ್ಪ ಅಂದರೆ, ನಮ್ಮ ದೇಶದಲ್ಲಿ 90% ಕಾರ್ಖಾನೆಗಳು 300 ಜನಕ್ಕಿಂತ ಒಳಗಡೆ ಕೆಲಸ ಮಾಡೋಂಥ ಕಾರ್ಮಿಕರು ಇರೋದ್ರಿಂದ 90% ಕಾರ್ಖಾನೆಗಳನ್ನ ಯಾವ ಬೇಕಾದರೂ ಬಂದ್ ಮಾಡೋದಕ್ಕೆ ಅವಕಾಶ ಕೊಟ್ಟಂಗೆ ಆಗುತ್ತೆ ಮಾಲೀಕರಿಗೆ. ಅದಷ್ಟೇ ಅಲ್ಲ, ಈ ಹಿಂದೆ ಈ ಥರ ಕಾರ್ಖಾನೆಗಳನ್ನೇನಾದ್ರು ಬಂದ್ ಮಾಡಿದ್ರೆ, ರಿಟ್ರೆಚ್ಮೆಂಟ್ ಮಾಡಿದ್ರೆ ಅವರ 1 ವರ್ಷದ ಸರ್ವಿಸ್ಗೆ 1 ತಿಂಗಳ ಗ್ರಾಸ್ ಸ್ಯಾಲರಿನ ಕೊಡಬೇಕು ಅಂತಂತ ಕಾನೂನು ಇದ್ದಿದ್ದು ಈ ಒಂದು ಕಾರ್ಮಿಕ ಸಂಹಿತೆಯಲ್ಲಿ ಕೇವಲ ಬೇಸಿಕ್ DAಗಳಲ್ಲಿರುವಂಥ 15 ದಿನದ ಸಂಬಳ, ಅವರ ಒಂದು ಬೇಸಿಕ್ಕು ಮೂಲ ವೇತನ ಮತ್ತು ತುಟ್ಟಿ ಭತ್ಯೆ, ಅದರ 15 ದಿನಗಳ ವೇತನವನ್ನು ಸೆಟಲ್ಮೆಂಟ್ ರೂಪದಲ್ಲಿ ಕೊಟ್ಟರೆ ಸಾಕು ಅನ್ನೋಂಥ ಒಂದು ಕಾನೂನನ್ನ ಈ ಒಂದು ಸಂಹಿತೆನಲ್ಲಿ ಆ ಪಾಯಿಂಟ್ನ ಈಗ ಜಾರಿಗೆ ತಂದಿದ್ದಾರೆ. ಇದರಿಂದ ಒಂದು 5 ವರ್ಷ 10 ವರ್ಷ ಕೆಲಸ ಮಾಡಿ ಕಾರ್ಮಿಕರನ್ನೇನಾದ್ರು ಕೆಲಸದಿಂದ ತೆಗೆದುಹಾಕಿದ್ರೆ ಕೇವಲ ಒಂದು ಕಡಿಮೆ ಹಣದಲ್ಲಿ ಅವರು ಮನೆ ಹೋಗೋಂಥ ಪರಿಸ್ಥಿತಿ ಉಂಟಾಗುತ್ತೆ. ಕೆಲಸದ ಅಭದ್ರತೆ ಉಂಟಾಗೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದಿಷ್ಟೇ ಅಲ್ಲದೆ ಲೇಬರ್ ಇನ್ಸ್ಪೆಕ್ಟರ್ ಅಂತ ಈ ಹಿಂದೆ ಇದ್ರು. ಅವರು ಕಾರ್ಖಾನೆಗಳಲ್ಲಿ ಬಂದು ಕಾರ್ಮಿಕರ ಕಷ್ಟ ಸುಖಗಳನ್ನ ವಿಚಾರಿಸ್ಕೋಬೋದಾಗಿತ್ತು, ಕಾರ್ಖಾನೆಯಲ್ಲಿ ಸುರಕ್ಷತೆನ ಪಾಲಿಸ್ತಾ ಇದ್ದಾರೆ ಇಲ್ಲ ನೋಡ್ಬೋದಾಗಿತ್ತು. ಕಾರ್ಮಿಕರು ಮತ್ತು ಮಾಲೀಕರ ಮಧ್ಯೆ ಏನಾದ್ರು ವ್ಯಾಜ್ಯ ಉಂಟಾದರೆ ಅವರಿಬ್ಬರನ್ನು ಕರೆದು ಇಬ್ಬರಿಗೂ ಡೈರೆಕ್ಷನ್ ಕೊಡೋಂಥ ಒಂದು ಅಧಿಕಾರ ಇಷ್ಟು ದಿವಸ ಲೇಬರ್ ಕಮಿಷನರ್ಗಿತ್ತು. ಈ ಒಂದು ಸಂಹಿತೆನಲ್ಲಿ ಲೇಬರ್ ಕಮಿಷನರ್ನ ಲೇಬರ್ ಫೆಸಿಲಿಟೇಟರ್ ಆಗಿ ಮಾಡಕ್ಕೆ ಹೊರಟಿದ್ದಾರೆ. ಈ ಫೆಸಿಲಿಟೇಟರ್ ಮಾಡೋದ್ರಿಂದ ಕೇವಲ ಅವರೊಬ್ಬ ಫೆಸಿಲಿಟಿ ಮಾಡ್ಕೊಡೋಂಥ ವ್ಯಕ್ತಿ ಆಗಿರ್ತಾರೆ ಹೊರತು ಕಾರ್ಖಾನೆ ಮಾಲೀಕರಿಗೆ ಯಾವುದೇ ರೀತಿಯಾದಂಥ ಡೈರೆಕ್ಷನ್ ಕೊಡೋಂಥ ಅಧಿಕಾರ ಇರಲ್ಲ. ಅದಷ್ಟೇ ಅಲ್ಲದೆ ಮ್ಯಾನೇಜ್ಮೆಂಟ್ ಮಾಡಿದಾಗ ಈ ಹಿಂದೆ ಏನು ಕಾನೂನು ಕ್ರಮ ತಗೊಳ್ತಾ ಇದ್ರು ಅದ್ಯಾವುದು ತಪ್ಪು ಅಲ್ಲ ಅನ್ನೋ ರೀತಿಯಲ್ಲಿ ಒಂದು ಈ ಸಂಹಿತೆನಲ್ಲಿ ಜಾರಿಗೆ ತಂದಿದ್ದಾರೆ. ಆ 89 ಸ್ವರೂಪದ ತಪ್ಪುಗಳನ್ನ ಕಾನೂನು ಬಾಹಿರ ಅಲ್ಲ, ಅಂದರೆ ಕಾನೂನು ಪ್ರಕಾರ ಸರಿ ಇದೆ ಅಂತ ಹೇಳೋಂಥ ನಿಟ್ಟಿನಲ್ಲಿ ಈ ಒಂದು ಸಂಹಿತೆಗಳಲ್ಲಿ ಆ ಅಂಶನ ಜಾರಿಗೆ ತಂದಿದ್ದಾರೆ. ಇದಷ್ಟೇ ಅಲ್ಲ, ನಮ್ಮ ಸಂವಿಧಾನ ನಮಗೆ ಕೊಟ್ಟಿದ್ದಂಥ ಮುಷ್ಕರದ ಹಕ್ಕು, ಕಾರ್ಖಾನೆಗಳಲ್ಲಿ ಆಡಳಿತ ವರ್ಗ ಕಾರ್ಮಿಕರ ವಿರುದ್ಧವಾಗಿ ನಿಂತ್ಕೊಂಡಾಗ ಅಥವಾ ಕಾರ್ಮಿಕ ಸಂಘಗಳನ್ನ ಮಾನ್ಯತೆ ಮಾಡದೇ ಇದ್ದಾಗ ಅಥವಾ ಕಾರ್ಮಿಕ ಸಂಘಗಳ ಒಂದು ಬೇಡಿಕೆ ಪಟ್ಟಿನ ಕುರಿತಾಗಿ ಚರ್ಚೆ ಮಾಡದೇ ಇರೋಂಥ ಸಂದರ್ಭದಲ್ಲಿ ಮುಷ್ಕರ ಮಾಡೋದಕ್ಕೆ ಕಾರ್ಮಿಕರಿಗೆ ಒಂದು ಹಕ್ಕಿತ್ತು. ಈ ಒಂದು ಸಂಹಿತೆಗಳಲ್ಲಿ ಈ ಹಕ್ಕನ್ನ ನೇರವಾಗಿ ಇನ್ನು ಮುಂದೆ ನೀವು ಮುಷ್ಕರ ಮಾಡೋ ಆಗಿಲ್ಲ ಅಂತ ಹೇಳೋದ್ರ ಬದಲು ಅದಕ್ಕೆ ಬೇರೆ ಎಲ್ಲಾ ರೀತಿಯಲ್ಲೂ ಒಂದು ಕಾನೂನನ್ನ ಜಾರಿಗೆ ಮಾಡಿದ್ರೆ. ಏನಪ್ಪಾ ಅಂದ್ರೆ 14 ದಿವಸ ಮುಂಚೆ ಸ್ಟ್ರೈಕ್ ನೋಟಿಸ್ ಕೊಡ್ಬೇಕು. ಈ ಸ್ಟ್ರೈಕ್ ನೋಟಿಸ್ ಕೊಟ್ಟಿರೋಂಥ ಪೀರಿಯಡ್ ಅಲ್ಲಿ ಸ್ಟ್ರೈಕ್ ಮಾಡೋ ಆಗಿಲ್ಲ. 14 ದಿವಸ ಆದ್ಮೇಲೆ ಅದು ಲೇಬರ್ ಟ್ರಿಬ್ಯುನಲ್ಗೆ ವರ್ಗಾವಣೆ ಆಗಿರುತ್ತೆ, ಆ ಸಂದರ್ಭದಲ್ಲೂ ಸ್ಟ್ರೈಕ್ ಮಾಡೋ ಆಗಿಲ್ಲ. ಆ ಟ್ರಿಬ್ಯುನಲ್ ಅಲ್ಲಿ ಫೇಲ್ಯೂರ್ ಆದ್ರೆ ಹೈಕೋರ್ಟ್ಗೆ ರೆಫರ್ ಆಗುತ್ತೆ, ಆ ಸಂದರ್ಭದಲ್ಲೂ ಸ್ಟ್ರೈಕ್ ಮಾಡೋ ಆಗಿಲ್ಲ. ಅಂದ್ರೆ ಕಾರ್ಮಿಕರು ಮುಷ್ಕರನೇ ಮಾಡೋ ಆಗಿಲ್ಲ ಅಂತ. ಸರಿ, ಕಾರ್ಖಾನೆ ಹೊರಗಡೆಯಿಂದ ಮುಷ್ಕರ ಮಾಡಲ್ಲ, ಕಾರ್ಖಾನೆ ಒಳಗಡೆ ಮುಷ್ಕರ ಮಾಡ್ತೀವಿ ಅಂತ ಏನಾದ್ರು ಕಾರ್ಮಿಕರು ಹೇಳೋದಾದ್ರೆ ಅದಕ್ಕೂ ಅವಕಾಶ ಇಲ್ಲ. ಇನ್ ಕೇಸ್ ಸ್ಲೋ ಪ್ರೊಡಕ್ಷನ್ ಮಾಡೋದು ಅಥವಾ ಲೀವ್ ತಗೊಂಡ್ರೆ ಅದನ್ನ ಇಲ್ಲಿಗಲ್ ಸ್ಟ್ರೈಕ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ 1 ರಿಂದ 10,000 ರೂಪಾಯಿವರೆಗೂ ದಂಡ, 1 ತಿಂಗಳ ಜೈಲು ಶಿಕ್ಷೆ. ಕಾರ್ಮಿಕರ
ಕಾರ್ಮಿಕರು ನಮ್ಮ ಸೌಲಭ್ಯಗಳಿಗೆ ಅಥವಾ ವೇತನ ಏರಿಕೆಗೆ ಹೋರಾಟ ಮಾಡ್ತೀನಿ ಅಂದ್ರೆ ಬಂದ್ಸಂತ ಅಧಿಕಾರನ ಸರ್ಕಾರ ಇವತ್ತು ಪೊಲೀಸರು ಕೊಡ್ತಾ ಇದ್ದಾರೆ. ಅದೇ ಮಾಲೀಕರ 89 ತರದ ತಪ್ಪುಗಳನ್ನ ತಪ್ಪೇ ಅಲ್ಲ ಅಂತ ಈ ಸಂವಿಧಾನದಲ್ಲಿ ಮಾಡಿಕೊಟ್ಟಿದ್ದಾರೆ. ಹಾಗಾದ್ರೆ ಈ ಸರ್ಕಾರಗಳು ಇವತ್ತು ಕಾರ್ಮಿಕರ ಪರವಾಗಿ ನಿಂತಿದೆಯಾ ಅಥವಾ ಮಾಲೀಕರ ಪರವಾಗಿ ನಿಂತಿದೆಯಾ ಅಂತ ಈ ಅಂಶಗಳಲ್ಲೇ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಇದಿಷ್ಟು ದೊಡ್ಡದಾಗಿ ಕೊಚ್ಕೊಳ್ತಾರೆ. 1 ವರ್ಷಗಳ ಕೆಲಸ ಮಾಡಿದ್ರು ನಾವು ಗ್ರಾಜ್ಯುಟಿ ಕೊಡ್ತೀವಿ ಅಂತ. ಎಷ್ಟು ಸಮಯ ಕೊಡ್ತೀರಾ ಗ್ರಾಜ್ಯುಟಿ? ನೀವು ಕೊಟ್ಟಿರೋ ಬೇಸಿಕ್ ಡಿ ಎನಲ್ಲಿ 12% ಕೊಡ್ತೀರಾ ಅಂದ್ರೆ ಒಂದು 600 ರೂಪಾಯಿ ಅವ್ರಿಗೆ ಒಂದು ತಿಂಗಳಿಗೆ, ವರ್ಷಕ್ಕೆ 7,500 ರೂಪಾಯಿ ಬರುತ್ತೆ. ಯಾವ ಕಾರ್ಖಾನೆಗಳಲ್ಲಿ 1 ವರ್ಷ ಕೆಲಸಕ್ಕೆ ಇಟ್ಕೊತಾ ಇದ್ದಾರೆ ಇವತ್ತು? ಎಲ್ಲಾ ಕಾರ್ಖಾನೆಗಳಲ್ಲೂ ಕೇವಲ 11 ತಿಂಗಳ ಗುತ್ತಿಗೆ ಅಥವಾ 12 ತಿಂಗಳು ಮುಗಿಯೋ 1 ವಾರ ಮುಂಚೆನೆ ಅವ್ರನ್ನ ಸರ್ವಿಸ್ ಬ್ರೇಕ್ ಮಾಡ್ತಾ ಇದ್ದಾರೆ. 1 ವರ್ಷ ಯಾರನ್ನೂ ಕೆಲಸಕ್ಕೆ ಇಟ್ಕೊಳ್ತಾನೆ ಇಲ್ಲ. ಇಷ್ಟೇ ಅಲ್ಲ, ಎಲ್ಲರಿಗೂ ESI ಫೆಸಿಲಿಟಿ ಕೊಡ್ತೀರಿ ಅಂತಾರೆ. ವಿಪರ್ಯಾಸ ಅಂದ್ರೆ ನಮ್ಮ ದೇಶದಲ್ಲಿ 780 ಜಿಲ್ಲೆಗಳಿದಾವೆ. ಆದ್ರೆ ಇಡೀ ದೇಶದಲ್ಲಿ ESI ಆಸ್ಪತ್ರೆಗಳು ಎಷ್ಟಿದಾವಪ್ಪ ಅಂದ್ರೆ ಕೇವಲ 160 ಆಸ್ಪತ್ರೆಗಳಿದಾವೆ. ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿಲ್ಲ, ಕೋಲಾರದಲ್ಲಿಲ್ಲ, ಚಿಕ್ಕಬಳ್ಳಾಪುರದಲ್ಲಿಲ್ಲ, ರಾಮನಗರದಲ್ಲಿಲ್ಲ. ಅತಿ ಹೆಚ್ಚು ಕಾರ್ಮಿಕರು ಕೆಲಸ ಮಾಡೋಂಥ ಈ ಜಿಲ್ಲೆಗಳಲ್ಲಿ ಇವತ್ತು ESI ಆಸ್ಪತ್ರೆ ಇಲ್ಲ. ESI ಆಸ್ಪತ್ರೆ ಇರೋದು ಕೇವಲ ಬೆಂಗಳೂರು ನಗರದಲ್ಲಿ. ಇನ್ನು ಇವರು 50 ಕೋಟಿ ಕಾರ್ಮಿಕರಿಗೆ ನಾವು ESI ಫೆಸಿಲಿಟಿನ ಕೊಡ್ತೀವಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಇದು ಅಂತಿಂದ ಸುಳ್ಳಲ್ಲ, ಇಡೀ ಲಾಲ್ಬಾಗ್ನ ಕಿವಿ ಮೇಲೆ ಇಡುವಂತ ಸುಳ್ಳಾಗಿದೆ. ಬರೀ 160 ಹಾಸ್ಪಿಟ್ಲ್ಗಳಲ್ಲಿ 50 ಕೋಟಿ ಕಾರ್ಮಿಕರಿಗೆ ESI ಕೊಡೋಕೆ ಹೇಗೆ ಸಾಧ್ಯ ಇದೆ? ಕನಿಷ್ಠ ವೇತನ 36,000 ಮಾಡಿ ಅಂತ ನಾವು ಕೇಳಿದ್ರೆ ಬರೀ 178 ರೂಪಾಯಿ ಒಂದಿನಕ್ಕೆ ವೇತನ ಫಿಕ್ಸ್ ಮಾಡ್ತಾರೆ. ಕಾರ್ಮಿಕ ಇಲಾಖೆ ಇದೆ, ಕಾರ್ಮಿಕ ಇಲಾಖೆಯಲ್ಲಿರೋಂಥ ಲೇಬರ್ ಇನ್ಸ್ಪೆಕ್ಟರ್ ಲೇಬರ್ ಫೆಸಿಲಿಟೇಟರ್, ಕೇವಲ ಫೆಸಿಲಿಟೇಟರ್ ಆಗಿ ಮಾಡಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ಇನ್ನೊಂದು ಮುಖ್ಯವಾಗಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಏನಾದರೂ ಅಪಘಾತ ಆಗಿದ್ರೆ ಅದಕ್ಕೆ ಮಾಲೀಕರು ಆ ಅಪಘಾತ ಯಾವ್ದ್ರಿಂದ ಆಯ್ತು, ಅದಕ್ಕೆ ಏನ್ ಕಾರಣ, ಅವ್ರಿಗೇನಾದ್ರೂ ಅಂಗವೈಕಲ್ಯ ಆಗಿದ್ರೆ ಅದಕ್ಕೆ ಕಾಂಪನ್ಸೇಷನ್ ಕೊಡ್ಬೇಕಾಯ್ತು ಕಾನೂನಿನ ಪ್ರಕಾರ. ಆದ್ರೆ ಈ ಸಂಹಿತೆನಲ್ಲಿ ಒಂದು ಕಾನೂನು ತಂದಿದ್ದಾರೆ, ಆ ಕೆಲಸ ಮಾಡೋಂಥ ಕಾರ್ಮಿಕ ಸೆಲ್ಫ್ ಡಿಪೆಂಡ್ ಮಾಡ್ಕೋಬೇಕು, ಅವನೇ ಡಿಪೆಂಡ್ ಮಾಡ್ಕೋಬೇಕು ಹೇಗಾಯ್ತು ಅಂತ. ಇನ್ ಕೇಸ್ ಅದು ಆಡಳಿತ ವರ್ಗ ಏನಾದ್ರು ಈ ಕಾರ್ಮಿಕ ತನ್ನ ನೆಗ್ಲಿಜೆನ್ಸಿಯಿಂದ ಈ ಆಕ್ಸಿಡೆಂಟ್ ಆಗಿದೆ, ಇದರಿಂದ ನನಗೆ ಪ್ರೊಡಕ್ಷನ್ ಲಾಸ್ ಆಗಿದೆ ಅಂದ್ರೆ ಆ ಪ್ರೊಡಕ್ಷನ್ ನ ಕಾರ್ಮಿಕ ಕಟ್ಕೊಡ್ಬೇಕಾಗತ್ತೆ. ಇನ್ನು ಮುಂದೆ ಅವ್ನ್ ಕೈ ಕಳ್ಕೊಂಡ್ರು ಕಾಲ್ ಕಳ್ಕೊಂಡ್ರು ಅದ್ ಲೆಕ್ಕ ಇಲ್ಲ. ಅದರಿಂದ ಏನಾದ್ರು ಕಂಪ್ನಿಗೆ ಪ್ರೊಡಕ್ಷನ್ ಲಾಸ್ ಆಗಿದ್ರೆ ಕಟ್ಕೊಡ್ಬೇಕಾಗತ್ತೆ. ಈ ರೀತಿಯಾದಂತ ಒಂದು ಕಾನೂನ ಈ ಸಂವಿಧಾನದಲ್ಲಿ ತಂದಿದ್ದಾರೆ. ನಮ್ಮ ಒಂದು ಸಂಘಟನೆನ ಮಾನ್ಯ ಮಾಡುವಂತ ಕಡ್ಡಾಯ ಮಾನ್ಯತೆಯ ಒಂದು ಹಕ್ಕನ್ನ ನಮಗೆ ಕೊಡಿ. ಅದ್ರ ಜೊತೆ ನಮ್ಮ ಕಾರ್ಮಿಕ ಸಂಘಗಳ ಜೊತೆ ಒಂದು ಕಲೆಕ್ಟಿವ್ ಬಾರ್ಗೇನಿಂಗ್ ಆಗ್ಬೇಕು ಅಂತ ನಾವು ಒತ್ತಾಯ ಮಾಡ್ತಿದ್ರೆ, ಇವತ್ತು ಕಾರ್ಮಿಕ ಸಂಘನ ಒಡೆಯೋದಕ್ಕೆ ಕಾನೂನಿನ ಪ್ರಕಾರ ಮಾನ್ಯತೆ ಇದೆ ಅನ್ನುವಂಥ ರೀತಿಯಲ್ಲಿ ಸಂವಿಧಾನ ಜಾರಿಗೆ ತಂದಿದೆ. ಅಂದ್ರೆ ಇದು ಅಮೆರಿಕದಲ್ಲಿತ್ತು, ಸಂಘಟನೆ ಒಡೆಯೋದು ಲೀಗಲ್ಲೇ ಅಂತ. ಅದೇ ತರ ಕಾನೂನು ಇವತ್ತು ನಮ್ಮ ದೇಶದಲ್ಲೂ ತಂದಿದ್ದಾರೆ ಈ ಸಂಹಿತೆನಲ್ಲಿ. ಹಾಗಾಗಿ ಈ ಎಲ್ಲಾ ಸಂಹಿತೆಗಳು ಸಂಪೂರ್ಣ ಕಾರ್ಮಿಕ ವಿರೋಧಿ ಆಗಿರೋದಲ್ಲದೆ ಕಾರ್ಮಿಕರನ್ನ ಜೀತದಾಳುಗಳನ್ನ ಮಾಡುವಂತ ಪರಿಸ್ಥಿತಿಗೆ ತಂದಿದ್ದಾರೆ. ಇವತ್ತು ಚೀಪ್ ಲೇಬರ್ ನಮ್ಮ ಇಂಡಿಯಾದಲ್ಲಿ ಸಿಗ್ತಾರೆ, ನಿಮ್ಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ನಿಮ್ಗೆ ಎಲ್ಲಾ ಒಂದು ಸಂಹಿತೆಗಳನ್ನು ಫ್ರೀಯಾಗಿ ನೀವು ಹೇಳ್ದಂಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ಇವತ್ತು ಕಾರ್ಮಿಕ ಸಂಹಿತೆಗಳೆಲ್ಲ ಮಾಲೀಕರ ಪರವಾದಂತ ಸಂಹಿತೆಗಳನ್ನ ಜಾರಿ ತಂದು ಕಾರ್ಮಿಕರಿಗೆ ಗೋರಿ ಕಟ್ಟಂತ ಕೆಲಸ ಈ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅವ್ರ ತಾಳಕ್ಕೆ ಕುಣಿತ ರಾಜ್ಯ ಸರ್ಕಾರನೂ ಸಹ ಈಗಾಗಲೇ ಇದಕ್ಕೆ ನಿಯಮಗಳನ್ನ ರೂಪಿಸಿ ಇನ್ನು ಒಂದೇ ತಿಂಗಳಲ್ಲಿ ಇದ್ರ ಬಗ್ಗೆ ಏನಾದ್ರು ಅಬ್ಜೆಕ್ಷನ್ ಇದ್ರೆ ಹೇಳಿ, ಇಲ್ಲ ನಾವು ಜಾರಿ ಮಾಡ್ತೀವಿ ಅನ್ನೋಂಥ ನಿಟ್ಟಿನಲ್ಲಿ ಮತ್ತಷ್ಟು ಕಾರ್ಮಿಕರ ಮೇಲೆ ಒತ್ತಡ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಸಂಹಿತೆಗಳನ್ನ ವಾಪಸ್ ತಗೊಳ್ಬೇಕು, ಈ ಹಿಂದೆ ಇದ್ದಂಥ ಕಾರ್ಮಿಕ ಕಾನೂನುಗಳನ್ನ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತಾ ನಾವು ಎಲ್ಲ ಕಾರ್ಮಿಕರು, ರೈತರು, ಇತರೆ ದಲಿತ ಸಂಘಟನೆಗಳು, ಮಾನವ ಹಕ್ಕುಗಳ ಸಂಘಟನೆಗಳು ಅವರೆಲ್ಲ ಸೇರಿ ಈ ಒಂದು ಅಖಿಲ ಭಾರತ ಮುಷ್ಕರನ ಹೊಸಕೋಟೆ ಸ್ವಯಂ ಪ್ರೇರಿತ ಬಂದ್ ಮಾಡೋದ್ರ ಮುಖಾಂತರ ಸರ್ಕಾರಗಳ ಮೇಲೆ ಈ ಮುಖಾಂತರವಾಗಿ ನಾವು ಒತ್ತಡ ಹೇರ್ತಾ ಇದ್ದೀವಿ. ಇದಕ್ಕೆ ಪ್ರತಿಯೊಬ್ಬ ನಾಗರಿಕರು ತಮ್ಮ ಕೈ ಜೋಡಿಸಿ ಈ ಬಂದ್ನ ಯಶಸ್ವಿ ಮಾಡ್ಕೊಳ್ಳೋಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಬೆಂಬಲ ಕೊಡಬೇಕು ಅಂತ ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ.